ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೇರಿ ಅರುಣ್ ಯೂಟ್ಯೂಬ್ ಚಾನಲ್. ಡೆಲಿವರಿ ಬಾಯ್ಸ್ ಕಷ್ಟ ಆಗಿರ್ಬೋದು, ಬೈಕ್ ಟ್ಯಾಕ್ಸಿ ರೈಡರ್ಸ್ ಕಷ್ಟ ಆಗಿರ್ಬೋದು, ಮಾಡೋರಿಗೆ ಮಾತ್ರ ಗೊತ್ತು ಅದ್ರ ಕಷ್ಟ ಏನು ಅಂತ. ಎಲ್ಲೋ ಕೂತ್ಕೊಂಡು ಸುಮ್ಮನೆ ಮಾತಾಡೋದಲ್ಲ, ವಿಡಿಯೋಗಳಿಗೆ ಕಮೆಂಟ್ ಹಾಕ್ಸೋದಲ್ಲ, ದೊಡ್ಡದಾಗಿ ಕೂತ್ಕೊಂಡು ಬೀದಿಗೆ ಇಳಿದು ಬೈಕ್ ಟ್ಯಾಕ್ಸಿ ಒಂದಿನ ಡ್ಯೂಟಿ ಮಾಡಿದ್ರೆ ಗೊತ್ತಾಗುತ್ತೆ ಎಲ್ರಿಗೂ ಫೀಲ್ಡ್ ವರ್ಕ್ ಎಷ್ಟು ಕಷ್ಟ ಅಂತ. ಅದು ಮಾಡಿರೋರಿಗೆ ಮಾತ್ರ ಗೊತ್ತು. ಒಂದು ಫುಡ್ ಡೆಲಿವರಿ ಮಾಡಬೇಕಂದ್ರೆ ಎಷ್ಟು ಕಷ್ಟ ಬೀಳ್ತಾನೆ ಆ ವ್ಯಕ್ತಿಗೆ, ಎಷ್ಟು ರೆಸ್ಟೋರೆಂಟಲ್ಲಿ ವೆಯ್ಟ್ ಮಾಡ್ತಾನೆ, ಅಪಾರ್ಟ್ಮೆಂಟಲ್ಲಿ ಗೇಟಲ್ಲಿ ಎಂಟ್ರಿ ಮಾಡಬೇಕು, ಕಸ್ಟಮರ್ ಫೋನ್ ಪಿಕ್ ಮಾಡಲ್ಲ, ರಿಸೀವ್ ಮೆಸೇಜ್ ಕಳಿಸಲ್ಲ, ನಡ್ಕೊಂಡು ಹೋಗ್ಬೇಕು ಒಳಗಡೆ, ಕೆಲವೊಂದಕ್ಕೆ ಲಿಫ್ಟ್ ಇರಲ್ಲ, ಮೇಲೆ ಹತ್ತಿ ಹೋಗ್ಬೇಕು. ಎಷ್ಟೆಲ್ಲ ಕಷ್ಟ ಬಿದ್ದು ಮಾಡ್ತಾರೆ ಆ 20 ರೂಪಾಯಿ 30 ರೂಪಾಯಿಗೆ. ಹಾಂ, ಅದ್ರ ಕಷ್ಟ ಏನು ಅಂತ ಅವ್ರು ಮಾಡಿದವ್ರಿಗೆ ಮಾತ್ರ ಗೊತ್ತ್ರಿ. ಸುಮ್ಮನೆ ಕೂತ್ಕೊಂಡು ನಾವೇನೋ ವೀಡಿಯೋ ಮಾಡಿಬಿಡ್ತೀವಿ, ಅದಕ್ಕೇನೋ ಕೆಟ್ಟ ಕೆಟ್ಟ ಕಮೆಂಟ್ಸ್ ಹಾಕೋದು ದೊಡ್ಡ ವಿಚಾರ ಅಲ್ಲ. ಅದು ಮಾಡಿರೋ ಎಕ್ಸ್ಪೀರಿಯನ್ಸ್ ಮೇಲೆ ನಾವು ಹೇಳೋದು. ಸುಮ್ಮನೆ ಯಾವುದು ಹೇಳಲ್ಲ, ಫೇಕ್ ವೀಡಿಯೋ ಯಾವುದು ಮಾಡಲ್ಲ. ಯಾಕೆಂದರೆ ಡೆಲಿವರಿ ಬಾಯ್ಸ್ ಕಷ್ಟ ಇರುತ್ತೆ. ಕಳೆದ 10 ವರ್ಷಗಳಿಂದ ನಾವು ನೋಡಿದ್ದೀವಿ, ಏಳು ಬೀಳು ಎಲ್ಲ ನೋಡಿದ್ದೀವಿ. ನಾವು ಜಮ್ಮಂದಲ್ಲಿ ದುಡಿಬೇಕಾದ್ರೆ 1000 ರೂಪಾಯಿ ಮಾಡೋಕ್ಕಾಗ್ತಾ ಇರಲ್ಲ. ಯಾಕೆಂದ್ರೆ ಇದ್ದಿದ್ದೆ ಸ್ವಿಗ್ಗಿ ಝೊಮ್ಯಾಟೊ ಎರಡು ಎರಡು ಬಿಟ್ಟರೆ ಬೇರೆ ಯಾವುದೇ ಒಂದು ಡೆಲಿವರಿ ಆ್ಯಪೇ ಇರಲಿಲ್ಲ. ಅಂಥ ಟೈಮಲ್ಲಿ ಡೆಲಿವರಿ ಫೀಲ್ಡಿಗೆ ಬಂದು ಬರೀ ಸೈಕಲ್ ಹಿಡಿದಿದ್ದು, ನಮ್ಮದು ಡಿ ಎಲ್ ಕೂಡ ಇರಲಿಲ್ಲ. ಅಂಥ ಟೈಮಲ್ಲಿ ಎಷ್ಟು ಒದ್ದಾಡ್ಕೊಂಡು ಮಾಡಿದ್ದೀವಿ ಗೊತ್ತಾ. 10 ರೂಪಾಯಿ 15 ರೂಪಾಯಿ ಕೊಡೋಣ ಒಂದು ಆರ್ಡ್ರಿಗೆ. ಪಿಕಪ್ಪಿಗೆ ಏನಿಲ್ಲ, ಪಿಕಪ್ಪಿಗೆ ಖಾಲಿ ಹೋಗ್ಬೇಕಾಯ್ತು, ಡ್ರಾಪಿಗೆ 1 ಕಿಲೋಮೀಟ್ರ್ ಇದ್ರೆ 10 ರೂಪಾಯಿ ಕೊಡೋಣ, 1.5 ಕಿಲೋಮೀಟ್ರ್ ಇದ್ರೆ 15 ರೂಪಾಯಿ, ಈ ಥರ ಕೊಡ್ತಾ ಇದ್ದ. ಕಿಲೋಮೀಟ್ರಿಗೆ 10 ರೂಪಾಯಿ, ಅದ್ರ ಸೆಂಟ್ರಲ್ಲಿ ಎಷ್ಟು ಬರುತ್ತೆ, 700 ಮೀಟ್ರ್ ಇದ್ರೆ 7 ರೂಪಾಯಿ. ಈ ಥರ ಡ್ಯೂಟಿ ಮಾಡಿದ್ದೀವಿ ರೀ. ಅಂಥ ಟೈಮಲ್ಲಿ ನಾವು ಹಗಲು ರಾತ್ರಿ ಕಷ್ಟ ಬಿದ್ದು ಡ್ಯೂಟಿ ಮಾಡ್ತಾ ಇದ್ದೆ ಗೊತ್ತಾ. ಬರೀ 720 ರೂಪೀಸ್ ಇನ್ಸೆಂಟಿವ್ ಮಾಡೋಕ್ಕಾಗ್ತಾ ಇಲ್ಲ ನಮ್ಮ ಕೈಲಿ. ಆವಾಗ ಅಷ್ಟು ಟಫ್ ಇತ್ತು. ಹುಡುಗರು ಜಾಸ್ತಿ ಇದ್ರು ಡೆಲಿವರಿ ಫೀಲ್ಡಲ್ಲಿ. ಆಗ ತಾನೇ ಬಂದಿದ್ದು ಡೆಲಿವರಿ ಫೀಲ್ಡು, ಎಲ್ಲ ಬಂದು ಸೇರ್ಕೊಂಡ್ಬಿಟ್ರು. ಎರಡೇ ಕಂಪ್ನಿ, ಸ್ವಿಗ್ಗಿ ಝೊಮ್ಯಾಟೊ. 720 ರೂಪೀಸ್ ಮಾಡಬೇಕಾಗಿತ್ತು, ಅದಕ್ಕೆ 200 ರೂಪೀಸ್ ಕಂಪ್ನಿಯಿಂದ ಹಾಕೊಡೋನು ಸ್ವಿಗ್ಗಿ ಅವನು. ಮಾಡೋಕ್ಕೆ ಎಷ್ಟು ಕಷ್ಟ ಆಗ್ತಿತ್ತು ಗೊತ್ತಾ. ಬೆಳಿಗ್ಗೆಯಿಂದ ನೈಟ್ 11 ಗಂಟೆವರೆಗೂ ಲಾಗಿನ್ ಅವರ್ ಇರಬೇಕಾಯ್ತು. 1 ಅವರ್ ಮಾತ್ರ ಬ್ರೇಕ್ ಕೊಡ್ತಾಯಿದ್ದ. ಆ 1 ಅವರಲ್ಲಿ ಏನಾದ್ರು 1 ನಿಮಿಷ ಎಕ್ಸ್ಟ್ರಾ ಏನಾದ್ರು ಬ್ರೇಕ್ ತಗೊಂಡ್ರು ಇನ್ಸೆಂಟಿವ್ ಲೆಸ್. ಬೇಕಂತಾನೆ ಅವನೇ ಲಾಗೌಟ್ ಮಾಡ್ಬಿಡೋಣ ಡ್ಯೂಟಿ ಆಟೋಮೆಟಿಕ್ ಆಗಿ, ನೆಟ್ವರ್ಕ್ ಇಶ್ಯೂ ಅಂತ. ಈ ಥರ ಎಲ್ಲ ಪ್ರಾಬ್ಲಮ್ ಮಾಡಿ ಇನ್ಸೆಂಟಿವ್ ತೆಗಿತಾ ಇದ್ದ. ಅಂಥ ಟೈಮಲ್ಲೆಲ್ಲ ನಾವು ಡ್ಯೂಟಿ ಮಾಡ್ಕೊಂಬಂದಿದ್ದೀವಿ. ಇವತ್ತಿನ ಥರ ಬರೋರಿಗೆ ಡೆಲಿವರಿ ಬಾಯ್ಸ್ಗೆ ಏನು ದೊಡ್ಡ ವಿಚಾರ ಅಲ್ಲ. ಕಣ್ಣು ಮುಚ್ಕೊಂಡು ಡ್ಯೂಟಿ ಮಾಡ್ಬೋದು ಇವಾಗ ಬರೋ ಡೆಲಿವರಿ ಬಾಯ್ಸ್ಗಳಿಗೆ. ಏಕೆಂದರೆ ಒಂದಲ್ಲ ಎರಡಲ್ಲ ಸುಮಾರು ಆ್ಯಪ್ಗಳಿದಾವೆ ಇವಾಗ ಬರೋ ಡೆಲಿವರಿ ಬಾಯ್ಸ್ಗಳಿಗೆ. ಇದರಲ್ಲ ಇನ್ನೊಂದು ಅಮೌಂಟು ಅದೇ ಥರ ಕೊಡ್ತಾನೆ, ಒಳ್ಳೆ ಅರ್ನಿಂಗ್ಸ್ ಮಾಡ್ಬೋದು. ಬಟ್ ಇವಾಗ ಮಾಡೋಕ್ಕೆ ಕೆಲವರು ಸೋಂಬೇರಿತನ ಮಾಡ್ತಾರೆ. ಡೆಲಿವರಿ ಬಾಯ್ಸ್ ಕೆಲಸ ಯಾರು ಮಾಡ್ತಾರಪ್ಪ, ಬಿಸಿಲು, ಅಮೌಂಟ್ ಕಡಿಮೆ, ವರ್ಕೌಟ್ ಆಗಲ್ಲ, ಹಂಗೆ ಹಿಂಗೆ ಅಂತಾರೆ. ಆ ಕಾಲದಲ್ಲಿ ಮಾಡಿದರೆ 2016 17 ನಿಜವಾಗ್ಲೂ ಒಬ್ಬರು ಉಳಿತಿರಲಿಲ್ಲ. ಅವ್ನು ಕೊಡ್ತಕ್ಕಂಥ ಕಿಲೋಮೀಟ್ರಿಗೆ 5 ರೂಪಾಯಿ 6 ರೂಪಾಯಿ ಕಿಲೋಮೀಟ್ರಿಗೆ ಮಾಡಿದ್ದೀವಿ ನಾವು. 10 ಕಿಲೋಮೀಟ್ರ್ ಹಾಕಿದ್ರೆ ಎಷ್ಟು ಕೊಡ್ತಾ ಇದೆ, 70 ರೂಪಾಯಿ ಕೊಡೋನು. 10 ಕಿಲೋಮೀಟ್ರ್ ರೆಸ್ಟೋರೆಂಟಿಗೆ ಖಾಲಿ ಬರಬೇಕಾಯ್ತು ನಾವು. ಯಾಕೆಂದ್ರೆ ಯಾವ ರೆಸ್ಟೋರೆಂಟ್ ಇಲ್ಲ. ಎಲ್ಲಿ ಪಿಕಪ್ ಮಾಡ್ಕೊಂಡು ಹೋಗ್ತೀವಿ ಅಲ್ಲಿಗೆ ರಿಟರ್ನ್ ಬರಬೇಕು. ಯಾವುದೋ ಒಂದು 10 ರೆಸ್ಟೋರೆಂಟ್ ಜಾಯಿನ್ ಮಾಡಿರ್ತಾ ಇದ್ದ, ಅಲ್ಲಿಗೆ ವಾಪಸ್ ಬರಬೇಕು, ಮತ್ತೆ ಪಿಕ್ ಮಾಡ್ಕೋಬೇಕು. ಬೆಳಿಗ್ಗಿಂದ ನೈಟ್ವರೆಗೂ ಮಾಡಿದ್ರೆ 1000 ರೂಪಾಯಲ್ಲಿ 300 ರೂಪಾಯಿ ಪೆಟ್ರೋಲ್ಗೆ ಹೋಗೋದು. ಎಷ್ಟು ಅವರ್, 15ರಿಂದ 20 ಅವರ್ ಡ್ಯೂಟಿ ಮಾಡ್ತಾಯಿದ್ದು ನಾವು. ಎವ್ರಿ ಡೇ ಇನ್ಸೆಂಟಿವ್ ತಗೊಳಕ್ಕೆ ಇರಲಿಲ್ಲ. ವಾರದಲ್ಲಿ 6 ದಿನದಲ್ಲಿ 3 ದಿನ ಎತ್ತೇ ಬಿಡ್ತಾಯಿದ್ದೆ ಇನ್ಸೆಂಟಿವ್ ಲಾಗೌಟ್ ಮಾಡಿ. ಈ ಥರ ಎಲ್ಲ ಕಷ್ಟ ಬಿದ್ದು ಮಾಡಿದ್ದಕ್ಕೆ ಇವತ್ತು ಈ ಡೆಲಿವರಿ ಫೀಲ್ಡಲ್ಲಿ ಸೆಟಲ್ ಆಗಿದೆ ನಾವು. ಯಾರೇ ಆಗಲಿ ಡೆಲಿವರಿ ಬಾಯ್ಸ್ ಹೊಸ್ದಾಗಿ ಬರ್ತೀರ ಅದ್ರಿಗೆ ಎದುರ್ಕೊಂಡು ಹೋಗೋ ನೆಸೆಸಿಟಿನ ಇಲ್ಲ. 1 ತಿಂಗಳು 2 ತಿಂಗಳು ಕಷ್ಟ ಆಗತ್ತೆ ರೀ ಎಲ್ಲರಿಗೂ. ಹೇಳ್ತಾ ಇಲ್ಲ, ನಾನು ಡೈರೆಕ್ಟಾಗಿ ಹೇಳ್ತೀನಿ. 1 ತಿಂಗಳು 2 ತಿಂಗಳು ಕಷ್ಟ ಆಗುತ್ತೆ. ಡೆಲಿವರಿ ಫೀಲ್ಡ್ ಆಗಿರ್ಬೋದು, ಬೈಕ್ ಟ್ಯಾಕ್ಸಿ ಯಾವುದೇ ಆಗಿರ್ಬೋದು, ಸೆಟ್ ಆಗಬೇಕಷ್ಟೇ. ರೆಸ್ಟೋರೆಂಟ್ ಎಲ್ಲಿದ್ದಾವೆ ಅಂತ ಗೊತ್ತಾಗಲ್ಲ, ಯಾವ ಥರ ಯೂಸ್ ಮಾಡೋದು ಅಂತ ಗೊತ್ತಾಗಲ್ಲ, ಮ್ಯಾಪ್ ಹಾಕಿದಾಗ ಯಾವ ಕಡೆ ಹೋಗ್ಬೇಕು ಅಂತ ಗೊತ್ತಾಗಲ್ಲ. ನೀವೊಂದು ಕಡೆ ಹೋದರೆ ಮ್ಯಾಪ್ ಒಂದು ಕಡೆ ತೋರಿಸ್ತಾ ಇರುತ್ತೆ. ಇದೆಲ್ಲ ಕನ್ಫ್ಯೂಸ್ ಆಗುತ್ತೆ. ಡ್ರಾಪ್ ಲೊಕೇಶನ್ಗೆ ಹೋದಾಗ ಹೆಂಗೆ ಎಂಡ್ ಮಾಡಬೇಕು ಡ್ಯೂಟಿ, ಯಾರಿಗೆ ಕಾಲ್ ಮಾಡಬೇಕು ಅದು ಗೊತ್ತಾಗಲ್ಲ. ಅಪಾರ್ಟ್ಮೆಂಟ್ಗಳಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಯಾವ ಕಡೆ ಹೋಗೋದು ಯಾವ ಕಡೆ ಬರೋದು, ಇದೆಲ್ಲ ಆಗುತ್ತೆ. ಹೇಳ್ತಾ ಇಲ್ವಾ, 1-2 ತಿಂಗಳು ಕಷ್ಟ ಬೀಳಲೇಬೇಕು. ಕಷ್ಟ ಬಿದ್ರೇ ಸುಖ. ಯಾವುದು ಈಸಿಯಾಗಿ ಯಾವುದು ಬರಲ್ಲ. ಹೊಡೆದಾಡಿ ಬಡ್ದಾಡಿ ಎದ್ದು ಬಿದ್ದು ತಗೊಂಡ್ರೆ ಸಕ್ಸಸ್ ಅನ್ನೋದಕ್ಕೊಂದು ಬೆಲೆ ಇದೆ. ಸುಮ್ಮನೆ ಬಂದರೆ ಸಕ್ಸಸ್ ಅನ್ನೋದಕ್ಕೆ ಅದಕ್ಕೆ ವ್ಯಾಲ್ಯೂನೇ ಇಲ್ಲ, ಅದಕ್ಕೆ ಬೆಲೆನೇ ಇಲ್ಲ ರೀ. ಸಕ್ಸಸ್ ಅಂದರೆ ಹೆಂಗೆ, ಹೊಡೆದಾಡಿ ಬಡ್ದಾಡಿ ಕಷ್ಟ ಬಿದ್ದು ತಗೊಂಡ್ರೆ ಅದಕ್ಕೆ ಬೆಲೆ ಯಾವತ್ತೂ. ಇದು ಹಂಗೇನೆ. ದುಡ್ಡು ಬೇಕು, ಈ ಫೀಲ್ಡಲ್ಲಿ ಸೆಟ್ಲ್ ಆಗಬೇಕು ಅಂದರೆ ಕಷ್ಟ ಬೀಳಲೇಬೇಕು. ನಂದಲ್ಲ ಅಂತ 2 ತಿಂಗಳು ಸೆಟ್ಟಾಗಿ ಇಲ್ಲಿ ಕಷ್ಟ ಬೀಳಿ, ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ನೇ ಇಡಬೇಡಿ. ನೀವು 2 ತಿಂಗಳು ನನಗೆ ಇಷ್ಟೇ ಸಂಬಳ ಬರುತ್ತೆ, ಇಷ್ಟೇ ಅರ್ನಿಂಗ್ಸ್ ಮಾಡ್ತೀನಿ ಅಂತ ಯಾವುದೇ ಥರ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರಬೇಡಿ. ಪರವಾಗಿಲ್ಲಪ್ಪ, 2 ತಿಂಗಳು ನಾನು ಫ್ರೀಯಾಗಿ ಮಾಡ್ತಾಯಿದ್ದೀನಿ, ಕೆಲಸನೇ ಇಲ್ಲ ನನಗೆ, ಫ್ರೀ ಅಂತ ನೋಡ್ಬಿಡಿ. ಮಾಡೋದು ನಿಮ್ಮ ಖರ್ಚಿಗೆ ಹೋಗಲಿ, ಪರವಾಗಿಲ್ಲ, ಪೆಟ್ರೋಲ್ಗೆ ಹೋಗಲಿ, ನಿಮ್ಮ ಖರ್ಚಿಗೆ, ಡೈಲಿ ಖರ್ಚಿಗೆ. ಆ ನಂತರ ನೋಡ್ರಿ, ಹೋಗಿರೋದೆಲ್ಲ 1 ಡಬಲ್ ಆಗಿ ದುಡಿತೀರಾ. ಅವಾಗ ಆಗ್ತಾ ಇರಲಿಲ್ಲ. ಇವಾಗ ನಿಜವಾಗ್ಲೂ ಹೊಸಬ್ರು ಕೂಡ ಬಂದರೆ ಇವಾಗ ಸಂಪಾದನೆ ಮಾಡ್ಬೋದು ರೀ. ಆ ಥರ ಆಪ್ಷನ್ ಇದ್ದಾವೆ. 1-2 ಆ್ಯಪು, ಸ್ವಿಗ್ಗಿ, ಝೊಮ್ಯಾಟೊ, ಇನ್ಸ್ಟಾಮಾರ್ಟ್, ಅದರಲ್ಲೇ ಪ್ರತಿಯೊಂದು ಆನ್ಲೈನ್ ಎಲ್ಲ ಇದ್ದಾವೆ ಇವಾಗ. ಜಿಪ್ಟೋ, ಬ್ಲಿಂಕಿಟ್ಟು, ಅಮೆಝಾನು, ಫ್ಲಿಪ್ಕಾರ್ಟಿಗೆ ಎಷ್ಟಿದಾವೆ ರೀ. ಅವು ಬಿಟ್ಟರೆ ಪೋರ್ಟರ್, ರಾಪಿಡೋ, ಅಂಕಲ್, ಡೆಲಿವರಿ.com ಹೇಳ್ತಾ ಹೋದ್ರೆ ಇನ್ನೂ ಒಂದಲ್ಲ ಎರಡಲ್ಲ ಸುಮಾರು ಆ್ಯಪ್ ಇದ್ದಾವೆ.
ಪ್ರತಿಯೊಬ್ಬರೂ ಎಲ್ಲ 2-3 ಆ್ಯಪ್ ಇಟ್ಕೊಂಡು ಡ್ಯೂಟಿ ಮಾಡಿ ಯಾಕೆ ಅರ್ನಿಂಗ್ಸ್ ಮಾಡೋಕ್ಕಾಗಲ್ಲ ರೀ? ಬೇಜಾರು ಮಾಡ್ಬೋದು. ನಾನಿನ್ನು ಸುಮ್ಮನೆ ಯಾವ ವೀಡಿಯೋನೂ ಮಾಡಲ್ಲ. ಸುಮಾರು ಜನ ಕಮೆಂಟ್ಸ್ ಹಾಕ್ತೀರಾ, ಬೋಗಸ್ ವೀಡಿಯೋ ಮಾಡ್ತೀಯಾ, 2,000 3,000 ಹೆಂಗೆ ಮಾಡೋಕ್ಕಾಗತ್ತೆ ಒಂದಿನಕ್ಕೆ? ನಾವು ₹1,000 ಮಾಡೋಕ್ಕಾಗಲ್ಲ, ಬೆಳಗಿನ ಸಾಯಂಕಾಲ ತನಕ ಮಾಡ್ತಾ ಇರ್ತೀವಿ ಡ್ಯೂಟಿ ಅಂತಾರೆ. ನಾನು ಯಾವಾಗಲೂ ವೀಡಿಯೋ ಮಾಡ್ತಾ ಇರ್ತೀನಿ. ಅವ್ನು ಕೊಟ್ಟಿರೋ ಕಡೆಗೆಲ್ಲ ಆರ್ಡರ್ ಎತ್ಕೊಂಡವ್ರು ಆಗಲ್ಲ ರೀ, ₹1,000 ಮಾಡೋಕ್ಕಾಗಲ್ಲ. ಪ್ಲ್ಯಾನ್ ಪ್ರಕಾರ ಮಾಡಿ. ಡೆಲಿವರಿ ಫೀಲ್ಡಿಗೆ ಬಂದಿರೋದ್ರೆ ಪ್ಲ್ಯಾನ್ ಪ್ರಕಾರ ಡ್ಯೂಟಿ ಮಾಡಬೇಕು, ಅವಾಗ ಮಾತ್ರನೇ ಆಗೋದು. ಎಷ್ಟು ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಾನು, ಯಾವ ಏರಿಯಾದಲ್ಲಿ ಆರ್ಡ್ರ್ ಬರುತ್ತೆ, ಯಾವ ಕಡೆ ಆರ್ಡ್ರ್ ಎತ್ಕೊಂಡು ಹೋಗಬೇಕು, ಯಾವ್ಯಾವ ಆ್ಯಪ್ ಯೂಸ್ ಮಾಡಬೇಕು, ಹೆಂಗೆ ಡ್ಯೂಟಿ ಮಾಡಬೇಕು, ಪ್ರತಿಯೊಂದು ಹೇಳ್ಕೊಡ್ತೀನಿ. ಈ ಥರ ಫಾಲೋ ಮಾಡಿ ನೀವು ಡೆಲಿವರಿ ಫೀಲ್ಡ್ ಯಾರೆಲ್ಲ ಹೊಸಬ್ರು ಬಂದರೆ ಖಂಡಿತ 1-2 ತಿಂಗಳಲ್ಲಿ ಕ್ಲಿಕ್ ಆಗುತ್ತೆ. ಆಮೇಲೆ ನೋಡಿ ನಿಮ್ಮ ಅರ್ನಿಂಗ್ಸ್ ಹೆಂಗೆ ಹೋಗುತ್ತೆ ಅಂತ. ಪರ್ ಡೇಗೆ 2,000 ಮಾಡ್ಬೋದು, 3,000 ಮಾಡ್ಬೋದು. ಆ ಥರ ಆರ್ಡ್ರ್ ಇದೆ ರೀ. ಪ್ರೆಸೆಂಟ್ ಇವಾಗ ಆರ್ಡ್ರ್ ಇದೆ, ಯಾಕೆಂದ್ರೆ ಇವಾಗ ಎಲ್ಲ ಆನ್ಲೈನ್ ಬಿಸ್ನೆಸ್. ಇವಾಗ ಯಾವ ಒಂದು ಕಸ್ಟಮರ್ 1 ಕಿಲೋಮೀಟ್ರ್ ಇದ್ರು ಮನೆಯಿಂದ ಒಂದು ಮೆಡಿಕಲ್ಗೆ ಹೋಗಿ ಒಂದು ಮೆಡಿಸಿನ್ ತಗೊಳಲ್ಲ, ಒಂದು ಹೋಟೆಲ್ಗೆ ಹೋಗಿ ಒಂದು ಫುಡ್ ತಗೊಂಬರಲ್ಲ. ಎಲ್ಲ ಕೂತಿರೋ ಜಾಗದಲ್ಲೇ. ಒಂದು ತರಕಾರಿ ಅಂಗಡಿಗೆ ಹೋಗಿ ತರಕಾರಿ ತರಲ್ಲ, ಕೂತಿರೋ ಜಾಗದಲ್ಲೇ ಎಲ್ಲ ಬರುತ್ತೆ ಅಂತವ. ₹30 ₹40 ಡೆಲಿವರಿ ಚಾರ್ಜ್ ಹೋದ್ರೂ ಪರವಾಗಿಲ್ಲ. ತರಕಾರಿ ಅಂಗಡಿಗೆ ಹೋದ್ರು ಅದೇ ಪ್ರೈಸೇ, ಆನ್ಲೈನಲ್ಲಿ ಬುಕ್ ಮಾಡಿದ್ರು ಅದೇ ಪ್ರೈಸೇ. ಈಗ ಸುಮಾರು ಆ್ಯಪ್ಗಳಲ್ಲಿ ಡೆಲಿವರಿ ಫೀಸೇ ಹಾಕಲ್ಲ, ಫ್ರೀ ಡೆಲಿವರಿ ಕೊಟ್ಬಿಟ್ಟಿದ್ದಾನೆ. ಏನು ಇವಾಗ ನೀವು ತರಕಾರಿ ಅಂಗಡಿಗೆ ಹೋಗಿ ಏನು ತರಕಾರಿ ತಂತೀರೋ ಅದೇ ಪ್ರೈಸ್ ಆನ್ಲೈನಲ್ಲಿ ಸಿಗುತ್ತೆ, ಕೂತಿರೋ ಮನೆ ಬಾಗಿಲು ತಂದು ಕೊಡ್ತಾರೆ. ಈ ಥರ ಇರುವಾಗ ಏನಕ್ಕೆ ನಾವು ಹೋಗ್ಬೇಕು, ಅಲ್ಲೆಲ್ಲ ಓಡಾಡ್ಕೊಂಡು ಸುಮ್ಮನೆ ತರಬೇಕು ಅಂತ? ಎಲ್ಲ ಆನ್ಲೈನ್ ಬುಕ್ಕಿಂಗು. ಹಂಗಾಗಿ ಇವಾಗ ಇವಿ ಆರ್ಡ್ರು ಬರುತ್ತೆ, ಅದು ಇದು ಅಂತ ಆಗಿಲ್ಲ, ಪ್ರತಿಯೊಂದೂ ಆನ್ಲೈನಲ್ಲೇ ಬುಕ್ ಮಾಡ್ತಾರೆ. ಏನು ಬೇಕಾದರೂ ಆನ್ಲೈನಲ್ಲೇ, ಕುಡಿಯೋ ನೀರಿಂದ ಹಿಡಿದು ಎಲ್ಲ A to Z ಆನ್ಲೈನ್ ಬುಕ್ಕಿಂಗು. ಹಂಗಾಗಿ ನೀವು ಎಷ್ಟು ಜನ ಬರ್ತೀರ ಡೆಲಿವರಿ ಫೀಲ್ಡ್ಗೆ ಅಷ್ಟು ಜನಕ್ಕೂ ಕೆಲಸ ಇದೆ. ಕೆಲಸ ಇಲ್ಲ ಅನ್ನಂಗೆ ಇಲ್ಲ ಈ ಡೆಲಿವರಿ ಫೀಲ್ಡಲ್ಲಿ. ಮುಂಚೆ ಇತ್ತು, ಅವಾಗೆಲ್ಲ ಇದ್ದಾವೆ 2 ಕಂಪ್ನಿ, ಕೆಲಸ ಇಲ್ಲ. 1-2 ಕಂಪ್ನಿ ಇದ್ದು, ಕೆಲಸಕ್ಕೆ ತಗೊಳೋದು ಕಷ್ಟ ಇತ್ತು, ಬಂದರೆ ಮಾಡೋಕ್ಕಾಗ್ತಾ ಇರಲಿಲ್ಲ. ಯಾಕಂದ್ರೆ ಸ್ವಲ್ಪ ಅವಾಗೆಲ್ಲ ಹುಡುಗರು ಕಮ್ಮಿ ಇದ್ದರು. ಏನಾದ್ರು ಲೊಕೇಶನ್ ಕೇಳಬೇಕು, ಎಲ್ಲರೂ ಸೆಂಟ್ರಲ್ ರೋಡ್ ಕೇಳಬೇಕಾದ್ರೆ ಯಾರೂ ಸಿಗ್ತಿರಲಿಲ್ಲ. ಬಟ್ ಇವಾಗ ಹಂಗಾಗಲ್ಲ. ಯಾವ ಮೂಲೆಗೆ ಹೋದ್ರೂ ನಿಮಗೆ ಡೆಲಿವರಿ ಬಾಯ್ ಸಿಗ್ತಾರೆ, ಯಾವ ಗಲ್ಲಿಗೆ ಹೋದ್ರೂ ಡೆಲಿವರಿ ಬಾಯ್ ಸಿಗ್ತಾರೆ. ಎಲ್ಲಿ ಏನು ಬೇಕಾದ್ರೂ ಅಡ್ರೆಸ್ ಕೇಳ್ಬೋದು, ಹೇಳ್ತಾರೆ ನಿಮಗೆ. ಆ ಥರ ಒಂದು ಬೆಳೆದು ನಿಂತಿದೆ ಎಮ್ಮರವಾಗಿ ಡೆಲಿವರಿ ಫೀಲ್ಡು. ರಾಪಿಡ್ ಆಗಿರ್ಬೋದು, ಪೋರ್ಟರ್, ಬೈಕ್ ಟ್ಯಾಕ್ಸಿ, ನಿಮ್ಗೆ ಯಾವುದು ಮಾಡೋಕ್ಕಾಗಲ್ಲಪ್ಪ. ನಿಮ್ಗೆ ಫುಡ್ ಡೆಲಿವರಿ ಕಷ್ಟ ಆಗುತ್ತೆ, ಈ ಮೆಟೀರಿಯಲ್ ಎಲ್ಲ ಪಿಕಪ್ ಡ್ರಾಪ್ ಮಾಡೋಕ್ಕೆ ಗೊತ್ತಾಗಲ್ಲ, ಅಪಾರ್ಟ್ಮೆಂಟ್ಗೆ ಹೋಗ್ಬೇಕು, ವಿಲ್ಲಾಗಳಿಗೆ ಹೋಗ್ಬೇಕು, ಕಂಪ್ನಿಗಳಲ್ಲಿ ವೆಯ್ಟ್ ಮಾಡಿಸ್ತಾರೆ, ಬೇಗ ಮೆಟೀರಿಯಲ್ ಕೊಡಲ್ಲ, ಇದೆಲ್ಲ ಮಾಡೋಕ್ಕಾಗಲ್ಲ. ಬೈಕ್ ಟ್ಯಾಕ್ಸಿ ಅಷ್ಟೇ ಮಾಡ್ತೀನಿ ಅಂದರೆ ಮಾಡಿ, ಬೈಕ್ ಟ್ಯಾಕ್ಸಿನೇ ಮಾಡಿ, ಇದರಲ್ಲೇ ಒಳ್ಳೆ ಅರ್ನಿಂಗ್ಸ್. ಯಾಕೆ ಮಾಡೋಕ್ಕಾಗಲ್ಲ? ಕಸ್ಟಮರ್ ಪಿಕಪ್ ಡ್ರಾಪು, ಕಂಪ್ನಿ ಒಳಗೆ ಹೋಗಂಗಿಲ್ಲ, ಗೇಟಲ್ಲಿ ಇರ್ತಾರೆ. ಅಪಾರ್ಟ್ಮೆಂಟ್ಗೆ ಒಳಗೆ ಹೋಗಂಗಿಲ್ಲ, ಗೇಟಲ್ಲಿ ಇರ್ತಾರೆ, ಅಲ್ಲೇ ಬಿಡು, ಅಲ್ಲೇ ಪಿಕಪ್ ಮಾಡು, ಇಮ್ಮಿಡಿಯೇಟ್ ಅಮೌಂಟ್ ಹಾಕ್ಸ್ಕೊಂಡು ಬರ್ತಾಯಿರು. ಟೈಮ್ ವೇಸ್ಟ್ ಆಗಲ್ಲ. ಬೈಕ್ ಟ್ಯಾಕ್ಸಿಲಿ ಯಾವ ಒಂದು ಟೈಮು ವೇಸ್ಟ್ ಆಗಲ್ಲ, ಇಮ್ಮಿಡಿಯೇಟ್ ಪಿಕಪ್ಪು ಡ್ರಾಪು. ಸ್ವಲ್ಪ ಟಯರ್ಡ್ ಆಗುತ್ತೆ ಅನ್ನೋದೊಂದು ಬಿಟ್ಟರೆ ಬೈಕ್ ಟ್ಯಾಕ್ಸಿಲಿ ಮಿಕ್ಕಿದ್ದು ಯಾವ ಪ್ರಾಬ್ಲಮ್ ಇಲ್ಲ. ಕಂಟಿನ್ಯೂ ಬೆಳಗಿನ ಸಾಗತಕ್ಕ ಬೈಕ್ ಟ್ಯಾಕ್ಸಿ ಮಾಡಿದ್ರೆ ಸ್ವಲ್ಪ ಬ್ಯಾಕ್ ಪೈನ್ ಬರುತ್ತೆ, ಟಯರ್ಡ್ ಆಗುತ್ತೆ. ಒಂದು ಬಿಟ್ಟರೆ ಪ್ರಾಬ್ಲಮ್ ಮೈನಸ್ ಪಾಯಿಂಟು. ಬೈಕ್ ಟ್ಯಾಕ್ಸಿಲಿ ಯಾವುದೇ ಥರ ಮೈನಸ್ ಪಾಯಿಂಟ್ ಇಲ್ಲ, ಟೈಮೇ ವೇಸ್ಟ್ ಆಗಲ್ಲ. ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ ಯಾರಿಗೆ ಕೊಡ್ತಾ ಇರ್ತಾರೆ, ಬೆಸ್ಟ್ ಪರ್ಫಾರ್ಮೆನ್ಸ್ ಯಾರಿದೆ ಅವ್ರು ಬೈಕ್ ಟ್ಯಾಕ್ಸಿನೇ ಮಾಡ್ಕೊಳ್ಳಿ ನೆಮ್ಮದಿಯಾಗಿ. ಬೇರೆ ಯಾಪೇ ಮಾಡಬೇಡಿ. ಬೇರೆಯವರಿಗೆಲ್ಲ ಲಾಂಗ್ ಪಿಕಪ್ ಇರುತ್ತೆ, ವೆಯ್ಟ್ ಮಾಡಬೇಕು, ಇವೆಲ್ಲ ಸಮಸ್ಯೆನೇ ಇಲ್ಲ. ಯಾಕೆಂದರೆ ಬೈಕ್ ಟ್ಯಾಕ್ಸಿ ನಿಮಗೆ ಅಪ್ ಟು 500 ಮೀಟ್ರ್ ಒಳಗಡೆ ಆರ್ಡ್ರ್ ಜಾಸ್ತಿ ಬರುತ್ತೆ. ನೀವೇನು ಇರೋ ಜಾಗದಿಂದ 1 ಕಿಲೋಮೀಟ್ರ್ ಒಳಗಡೆ ಜಾಸ್ತಿ ಆರ್ಡ್ರ್ ಶೋ ಮಾಡ್ತಾನೆ. ವಿತಿನ್ 1 ಮಿನಿಟಲ್ಲಿ ಹೋಗಿ ಕಸ್ಟಮರ್ನ ಪಿಕ್ ಮಾಡ್ಬೋದು, 5 ನಿಮಿಷದಲ್ಲಿ ಡ್ರಾಪ್ ಮಾಡ್ಬೋದು. ಎಷ್ಟು? 1-2 ಕಿಲೋಮೀಟ್ರಿಗೆ ₹40. ಯಾರು ಕೊಡ್ತಾರೆ 5 ನಿಮಿಷಕ್ಕೆ ₹40? ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ ಬರ್ತಾ ಇರುತ್ತೆ. ಮಿನಿಮಮ್ ಆರ್ಡ್ರ್ ಏನಿದೆ, ಮಿನಿಮಮ್ ಚಾರ್ಜಸ್ ಏನಿದೆ ಅಂತ ಆರ್ಡ್ರ್ ಎತ್ಕೊಳ್ಳಿ. 1-2 ಕಿಲೋಮೀಟ್ರ್ ಒಳಗಡೆ ಇರ್ತಾವಲ್ಲ, ₹40 ಮಿನಿಮಮ್ ಚಾರ್ಜ್ ಅಂತ ಹೇಳಿದ್ರೆ ಇದನ್ನೇ. ಈ ಥರ ಎತ್ಕೊಳ್ಳಿ. ಕಿಲೋಮೀಟ್ರಿಗೆ ₹20 ಬೀಳುತ್ತೆ. ಕಾರಲ್ಲಿ ಹೋದ್ರೂ ₹25 ಕಿಲೋಮೀಟ್ರ್ ಕೊಡೋದು, ಬೈಕಲ್ಲಿ ಹೋದ್ರೂ ₹25 ಕಿಲೋಮೀಟ್ರ್ ಕೊಡ್ತಾನೆ. ಯಾಕೆ ಮಾಡಬೇಕು? 10 ಲಕ್ಷ ಕಾರಿಗೆ ಬಂಡವಾಳ ಹಾಕಿ ಡ್ಯೂಟಿ ಮಾಡೋದು ಹೆಚ್ಚ, ₹1,00,000 ಬೈಕಿಗೆ ಬಂಡವಾಳ ಹಾಕಿ ಡ್ಯೂಟಿ ಮಾಡೋದು ಹೆಚ್ಚ? ಎಲ್ಲ ಒಂದೇ ರೀ. ಅವ್ರಿಗೂ ನಮಗೂ ಏನು ಡಿಫ್ರೆನ್ಸ್ ಇಲ್ಲ. ಆ ಟ್ರಾಫಿಕಲ್ಲಿ ಅವ್ರು ಒದ್ದಾಡ್ಕೊಂಡಿರ್ತಾರೆ, ನಾವು ಅಲ್ಲಿ ಸಂದಿಗೊಂದಿಲ್ಲಿ ಗಲ್ಲಿ ಒಳಗಡೆ ನುಗ್ಗಿಸ್ಕೊಂಡು ಹೋಗ್ತಾ ಇರ್ತೀವಿ. ಅವ್ರಿಗಿಂತ 1 ಡಬ್ಬಲ್ಲಾಗಿ ಅರ್ನ್ ಮಾಡ್ಬೋದು ಬೈಕಲ್ಲಿ. ಬಟ್ ಪ್ಲ್ಯಾನ್ ಮಾಡಬೇಕು, ಪೇಷನ್ಸ್ ಬೇಕು, ತಾಳ್ಮೆ ಬೇಕು. ಇಲ್ಲಿ ನಿದ್ದು ನಾನು ಏನಾದ್ರು ಒಂದು ಸಾಧನೆ ಮಾಡ್ತೀನಿ ನಾನು ಮಾತ್ರನೇ ಈ ಡೆಲಿವರಿ ಫೀಲ್ಡಲ್ಲಿ ಸಾಧನೆ ಮಾಡೋಕ್ಕಾಗುತ್ತೆ. ಬಂದ ತಕ್ಷಣ ನನಗೆ ಇವತ್ತು ಸಂಪಾದನೆ ಆಗಿಲ್ಲ, ನನ್ನ ಅರ್ನಿಂಗ್ಸ್ ಟಾರ್ಗೆಟ್ ಕ್ಲಿಯರ್ ಆಗಿಲ್ಲ, ನನಗೆ ಟೆನ್ಷನ್ ಆಗ್ತಾ ಇದೆ, ಮಾಡೋಕ್ಕಾಗ್ತಾ ಇಲ್ಲ ಅಂತ ಅದೇನೋ ತಲೆ ಕೆಡಿಸ್ಕೊಂಡು ಕೆಲಸ ಬಿಡ್ತೀನಿ ಅಂದರೆ ಅದು ನಮ್ಮ ಪ್ರಾಬ್ಲಮ್ ಅಲ್ಲ, ನಿಮ್ಮ ಪ್ರಾಬ್ಲಮ್ಮು. ಈ ಡೆಲಿವರಿ ಫೀಲ್ಡ್ಗೆ ಯಾರೇ ಬಂದ್ರೂ 1 ದಿನಕ್ಕೆ 2 ದಿನಕ್ಕೆ ಸೆಟ್ಟಾಗಿ ಮಾಡೋ ಕೆಲಸನೇ ಅಲ್ಲ ಇದು. ತಿಂಗಳಾನ್ಗಟ್ಲೆ ಹಿಡಿಯುತ್ತೆ. ಇಲ್ಲಿ ಅಡ್ಜಸ್ಟ್ ಆಗಬೇಕಂದ್ರೆ ಪಳಗಲೇಬೇಕು ಈ ಫೀಲ್ಡಲ್ಲಿ. ಈ ಫೀಲ್ಡಲ್ಲಿ ಪಳಗಿದವರು ಮತ್ತೆ ಹೊರಗಡೆ ಹೋಗಂದ್ರೂ ಯಾರು ಹೋಗಲ್ಲ. ಯಾಕೆಂದರೆ ಡೈಲಿ ದುಡ್ಡು ನೋಡ್ತಾ ಇರ್ತಾರೆ. ಕಾಂಚಾಣ ಅಕೌಂಟಿಗೆ ಬರ್ತಾ ಇರುತ್ತೆ ಎವ್ರಿಡೇ. ಅದೇ ಒಂದು ಕಂಪ್ನಿಲಿ ಕೆಲಸ ಮಾಡ್ಬೇಕಂದ್ರೆ ನೀವು 1 ತಿಂಗಳು ನೋಡಬೇಕು ಅಮೌಂಟ್ ನೋಡೋಕ್ಕೆ, ಸ್ಯಾಲರಿನ. ಬಟ್ ಈ ಡೆಲಿವರಿ ಫೀಲ್ಡಲ್ಲಿ ಹಂಗಲ್ಲ. ಗಂಟೆಗೂ ದುಡ್ಡು ಬರ್ತಾ ಇರುತ್ತೆ ನಿಮ್ಮ ಅಕೌಂಟಿಗೆ. ಈ ಥರ ದುಡ್ಡು ನೋಡಿದ್ರೆ ಆಮೇಲೆ ಯಾರಿಗೆ ಕೆಲಸ ಬಿಟ್ಟು ಹೋಗ್ತಾರೆ? ಯಾರು ಹೋಗಲ್ಲ. ನಿನಗೆ 2,000 ಬೇಕಂದ್ರೆ ಇವತ್ತು ಮಾಡ್ಕೋಬೋದು, 3,000 ಬೇಕಂದ್ರೆ ಇವತ್ತು ಓವರ್ ಟೈಮ್ ಮಾಡ್ಕೋಬೋದು. ಅಷ್ಟು ಕೆಪಾಸಿಟಿ ಇದ್ದರೆ 24/7 ಕೆಲಸ ಮಾಡ್ಬೋದು ನೀನು. ನಿನ್ನ ಟಾರ್ಗೆಟ್ ನಿನ್ನ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಸಂಪಾದನೆ ಮಾಡ್ತೀಯಾ?
ವಾರಕ್ಕೆ 15,000 ಮಾಡ್ಬೋದು, 10,000 ಮಾಡ್ಬೋದು. ನಿನ್ನ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೋಸ್ಕರ ನಾನು ಎಲ್ಲ ಹುಡುಗರಿಗೆ ಹೇಳ್ತಾ ಇರ್ತೀನಿ, ಯಾರೇ ಒಬ್ರು ಡೆಲಿವರಿ ಫೀಲ್ಡಿಗೆ ಬರ್ತೀರಾ ಅಂದರೆ ಅಡ್ಜಸ್ಟ್ ಆಗೋ ಗಂಟ ಸ್ವಲ್ಪ ಪೇಷನ್ಸ್ ಆಗಿ ತಾಳ್ಮೆಯಿಂದ ಕೆಲಸ ಮಾಡಿ. ಸುಮಾರು ಜನ ಬ್ಯಾಡ್ ಕಾಮೆಂಟ್ಸ್ ಹಾಕ್ತಾ ಇರ್ತಾರೆ, ತಲೆನೇ ಕೆಡಿಸ್ಕೊಳಲ್ಲ ಅವರಿಗೆಲ್ಲ. ಯಾಕೆಂದರೆ ಅವರೆಲ್ಲ ಕೆಲಸ ಮಾಡದೇ ಇರೋ ಸೋಂಬೇರಿಗಳು ಹಾಕೋದು ಬ್ಯಾಡ್ ಕಾಮೆಂಟ್ಸ್ಗಳು. ಕೆಲಸ ಮಾಡೋರ್ಗು ಕೆಲಸ ಗೊತ್ತಿರೋರ್ಗೆ ಯಾರೂ ಹಾಕಲ್ಲ. ಈ ಡೆಲಿವರಿ ಫೀಲ್ಡಲ್ಲಿ ಎಷ್ಟು ಸಂಪಾದನೆ ಆಗ್ತೈತೆ ಅಂತ ಮಾಡಿರೋರಿಗೆ ಮಾತ್ರ ಗೊತ್ತಾಗುತ್ತೆ. ಪ್ರತಿನಿತ್ಯ ಯೂಟ್ಯೂಬಲ್ಲಿ ಲೈವ್ ಸಮೇತ ಸುಮಾರು ಜನ ಡೆಲಿವರಿ ಬಾಯ್ಸ್ ವೀಡಿಯೋ ಮಾಡಾಕ್ತಾರೆ. ಇಷ್ಟು ಅವರ್ ಡ್ಯೂಟಿ ಮಾಡಿದೆ, ಇಷ್ಟು ಲಾಗಿನ್ ಅವರಿದ್ದೆ, ಇಷ್ಟು ಅರ್ನಿಂಗ್ಸ್ ಆಯ್ತು, ಇವತ್ತು ನನ್ನ ಟಾರ್ಗೆಟ್ ಕಂಪ್ಲೀಟ್ ಆಯ್ತು ಅಂತ ಲೈವ್ ಆಗಿ ತೋರಿಸಿ ಹಾಕ್ತಾರೆ. ಅದಕ್ಕಿಂತ ಪ್ರೂಫ್ ಬೇಕಾ? ನಾನು ಎಲ್ಲೋ ಜಾಗದಲ್ಲಿ ಕುತ್ಕೊಂಡು ಹೇಳ್ತೀನಿ ಅನ್ಬೋದು. ಸುಮಾರು ಜನ ಇದ್ದಾರೆ ಲೈವ್ ಆಗಿ ಮಾಡಾಕೋರು, ಅವ್ರದ್ದು ವಿಡಿಯೋ ನೋಡಿ. ಹೆಂಗಾದ್ರೆ ಅಲ್ವಾ? ನಾವೆಲ್ಲ ಮಾಡೋದಕ್ಕೆ ಇವತ್ತು ಪ್ರೆಸೆಂಟ್ ಮಾಡ್ತಿರೋದಕ್ಕೆ ಹೇಳೋದು, ಇಷ್ಟು ಅರ್ನಿಂಗ್ಸ್ ಮಾಡ್ಬೋದು ಈ ಡೆಲಿವರಿ ಫೀಲ್ಡಲ್ಲಿ, ಈ ಥರ ಎಲ್ಲ ಮಾಡಿದ್ರೆ ಕೆಲಸ ಆಗುತ್ತೆ. 7,000 ಹೇಳಿ, ನಮಗೆ ಗೊತ್ತಿರೋದು ನಾವು ನಿಮ್ಮ ಹತ್ರ ಹಂಚ್ಕೊತಾ ಇರ್ತೀವಿ. ನಾನು ಹೇಳೋ ಥರ ಫಾಲೋ ಮಾಡಿ ಡೆಲಿವರಿ ಫೀಲ್ಡಲ್ಲಿ 100% ಸಕ್ಸಸ್ ಆಗ್ತೀರಾ, ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ. ಸುಮ್ಮನೆ ಎಲ್ಲೋ ಹೋಗಿ ಒಂದು ಕಂಪ್ನಿಲಿ 8 ಅವರ್ 10 ಅವರ್ ಯಾವನೋ ಹೇಳ್ದಂಗೆ ಅವನಂದಂಗೆ ಅನ್ನಿಸ್ಕೊಂಡು ಕೊಡೋ 15,000-20,000 ಸ್ಯಾಲ್ರಿಗೆ ತಿಂಗಳೆಲ್ಲ ಒದ್ದಾಡ್ಕೊಂಡು ಮಾಡೋ ಬದಲು ಈ ಡೆಲಿವರಿ ಫೀಲ್ಡಿಗೆ ಬಂದರೆ ಡೈಲಿ ದುಡ್ಡು ನೋಡ್ತೀರಾ, ಡೈಲಿ ನಿಮ್ಮ ಖುಷಿಯಾಗಿರ್ತೀರ, ಯಾವ ಟೆನ್ಷನ್ ಇರಲ್ಲ. ನೀವು ಎಷ್ಟು ಬೇಕು ಅಷ್ಟು ಅರ್ನ್ ಮಾಡ್ಬೋದು, ನಿಮಗೆ ಬೇಕಾದರೆ ಡ್ಯೂಟಿ ಮಾಡ್ಬೋದು, ಬೇಡ ಅಂದರೆ ಲೀವ್ ಹಾಕ್ಕೊಂಡು ಆರಾಮಾಗಿರ್ಬೋದು. ಇಲ್ಲಿ ನೀವೇ ರಾಜ, ನೀವೇ ಮಂತ್ರಿ ಇಲ್ಲಿ. ಯಾಕೆಂದರೆ ಯಾವ ಓನರು ಇಲ್ಲ ಇಲ್ಲಿ, ನೀವೇ ಓನರ್ ಈ ಡ್ಯೂಟಿಗೆ. ಅದಕ್ಕೋಸ್ಕರ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.